ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಿ ಹ್ಯಾವ್ ರೀಚ್ಡ್ 1 lakh ಸಬ್ಸ್ಕ್ರೈಬರ್ಸ್. ಅದೆಲ್ಲ ನಿಮ್ಮ ಒಂದು ಸಹಕಾರದಿಂದಲೇ ಆಗಿರುವಂಥದ್ದು. ಧನ್ಯವಾದಗಳು. ಬನ್ನಿ, ಈಗ ಬಹಳ ಜನ ಸರ್ ನಮಗೆ ಹಿಸ್ಟ್ರಿ ಕ್ವಶನ್ ಪೇಪರು ಬೇಕು ಅಂತ ಕೇಳ್ತಾಯಿದ್ರಿ. ನಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ದಕ್ಷಿಣ ಕನ್ನಡದ ರಾಜಕುಮಾರ ಭವಿತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಭವಿತ್ ಅವರೇ, ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಅಟ್ಲೀಸ್ಟ್ ಥ್ಯಾಂಕ್ ಯು ಅಂತ ನಾನು ಕಳಿಸಿ. ಗಾಡ್ ಬ್ಲೆಸ್ ಯು. ಬನ್ನಿ ಸರ್, ಈಗ ಭಾರತೀಯ ಒಂದೊಂದಾಗಿ ನಾವು MCQಸ್ಗಳನ್ನು ನೋಡ್ತಾ ಹೋಗೋಣ. ಪೇಪರ್ ಏನು ಸರ್ ಹಿಂಗಿದೆ, ಏನು ಕಾಣ್ತಾ ಇಲ್ಲ ಅಂತ ಮಾತ್ರ ಡೈಲಾಗ್ ಹೊಡಿಬೇಡಿ. ಆದಷ್ಟು ನಾನು ಪೇಪರನ್ನು ಬ್ರೈಟ್ ಮಾಡಿ ಇದು ಮಾಡಿ ಅಪ್ಲೋಡ್ ಮಾಡುತ್ತಿರುವಂಥದ್ದು. ಇದಕ್ಕಿಂತ ಖರಾಬಿತ್ತು ಪೇಪರು. ಭಾರತೀಯ ಉಪಖಂಡದ ವಿವರಣೆ ದೊರೆಯುವುದು ಎಲ್ಲಿ, ಯಾವ ಇದರಲ್ಲಿ ಅಂತ. ಸರಿಯಾದ ಉತ್ತರ ಬಂದು ವಿಷ್ಣು ಪುರಾಣ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಬುದ್ಧ ಚರಿತ್ರೆ ಬರಹಗಾರನು ಡ್ಯಾಶ್ ಅಂತ ಇದೆ. ಅಶ್ವಘೋಷ ಅಂತ ಇದೆ ಅಲ್ವಾ, ಬಿ ಆನ್ಸರು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3, ಕ್ವಾರ್ಟರ್ ಕಲ್ಲುಗಳನ್ನು ಬಳಸಿದವರು ಯಾರು ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು ಪುರಾತನ ಶಿಲಾಯುಗದ ಮಾನವರು, ದಟ್ ಈಸ್ ದ ರೈಟ್ ಆನ್ಸರ್. ಹರಪ್ಪ ಸ್ಥಳವನ್ನು ಮೊದಲು ಕಂಡುಹಿಡಿದವರು ಯಾರು ಅಂತ ಇದೆ. 4ನೆಯ ಪ್ರಶ್ನೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ದಯಾರಾಮ್ ಸಾಹಿಲ್ ಏನೋ ಇದೆ ನೋಡಿ ಆಯಿತಾ. ಕೊಟ್ಟಿರುವ ಪದಗಳನ್ನು ಬಳಸಿ ಖಾಲಿ ಜಾಗವನ್ನು ತುಂಬಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಖೈಬರ್ ಮತ್ತು ಡ್ಯಾಶ್ ಭಾರತವನ್ನು ಪಶ್ಚಿಮ ದೇಶದೊಳಗೆ ಸಂಪರ್ಕಿಸುವ ನೈಸರ್ಗಿಕ ದಾರಿಗಳಾಗಿವೆ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಬೋಲನ್ ಈಸ್ ದ ರೈಟ್ ಆನ್ಸರ್. 6ನೆಯ ಪ್ರಶ್ನೆ, ಡ್ಯಾಶ್ ದಕ್ಷಿಣ ಭಾರತದಲ್ಲಿ ಮಾನವರು ಬಳಸಿದ ಮೊದಲ ಲೋಹವಾಗಿದೆ ಅಂತ ಇದೆ. ಕಬ್ಬಿಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7, ಹಿಂದೂ ನಾಗರಿಕತೆಯು ಹಿಂದೂ ನದಿ ನಾಗರಿಕತೆಯ ಬಂದರು ಡ್ಯಾಶ್ನಲ್ಲಿ ಕಂಡುಬಂದಿತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಲೋಥಾಲ್ ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ವೇದ ಕಾಲದಲ್ಲಿ ಕುಟುಂಬ ಮುಖ್ಯಸ್ಥನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು ಅಂತ ಇದೆ. ಕುಲಪತಿ ಎಂದು ಕರೆಯಲಾಗುತ್ತಿತ್ತು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೊಂದಿಸಿ ಬರೆಯಿರಿ. ಕೌಟಿಲ್ಯ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಅರ್ಥಶಾಸ್ತ್ರ ಅಂತ, ಹೌದಲ್ವಾ. ಹುಯೆನ್ ಸಾಂಗ್ ಅಂತ ಇದೆ, ಅವರಿಗೆ ಸರಿಯಾದ ಉತ್ತರ ಬಂದು ಹುಯೆನ್ ಸಾಂಗಿಗೆ ಏನಂತೀರ ಚೀನಾದ ಯಾತ್ರಿಕ ಅನ್ನುವಂಥದ್ದು ಸರಿಯಾದ ಉತ್ತರ. ಏನಿದು ಅಪಾಲ ಆಯಿತಾ, ಅಪಾಲ ಇವರು ಒಬ್ಬರು ಏನಂತೀರ ಸರ್, ಏನಂತೀರ ಇವರನ್ನು ತಗೊಳ್ಳು, ಸ್ತ್ರೀ ವಿದ್ವಾಂಸರು ಅಂತ ಆಯಿತಾ, ಸ್ಕಾಲರ್, ಶಿ ವಾಸ್ ಎ ಸ್ಕಾಲರ್. ನೆಕ್ಸ್ಟ್ ನಿಷ್ಕಾ ಅಂತ ಇದೆ, ಲಾಸ್ಟ್ ಒನ್ ಅಂದರೆ ಏನಂತೀರ ಮುದ್ರಾ ಮುದ್ರಾ ರಾಕ್ಷಸ, ದಟ್ ಈಸ್ ದ ತಪ್ಪು. ವೇದ ಕಾಲದ ಚಿನ್ನದ ನಾಣ್ಯ ಅಂತ ಇದಲ್ವ, ಅದೇ ಸರಿ ಆಯಿತಾ. ನೆಕ್ಸ್ಟ್ ನಿಷ್ಕಾ, ಐ ಥಿಂಕ್ ತಪ್ಪಾದರೆ ಶಂಸ್ರಪ್ಪ. ನಾಣ್ಯಶಾಸ್ತ್ರ ಎಂದರೆ ಏನು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಿ ಸ್ಟಡಿ ಆಫ್ ಅದು ಏನಂತೀರ ಕಲೆಕ್ಷನ್ ಆಫ್ ಕಾಯಿನ್ಸ್ ಅಂತೀವಲ್ಲ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಉತ್ಪನ್ನನ ಎಂದರೆ ಏನು ಅಂತ ಇದೆ. ಉತ್ಖನನ ಎಂದರೆ ಏನು ಅಂತ ಏನೂ ಇಲ್ಲ ಕಣ್ರಿ, ದಿ ಪ್ರೊಸೆಸ್ ಆಫ್ ಡಿಗ್ಗಿಂಗ್ ಸಾಯಿಲ್ ಆಗಿರ್ಬೋದು ಅಥವಾ ಮೆಟೀರಿಯಲ್ ಆಗಿರ್ಬೋದು ಭೂಮಿಯಿಂದ, ಅದನ್ನು ನಾವು ಉತ್ಖನನ ಅಂತ ಕರಿತೀವಿ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ. ಕ್ವಶನ್ ನಂಬರು 12 ನಿಮಗೆ ಗೊತ್ತು. ಮೊಹಂಜೋದಾರೋ ಎಂಬ ಪದದ ಅರ್ಥವೇನು ಅಂತ ಆಯಿತಾ. ಮೊದಲ ವೇದವನ್ನು ಹೆಸರಿಸಿ ಅಂತ ಇದೆ. 4 ವೇದಗಳು ಇದ್ದಾವೆ ನಮ್ಗೆ ಗೊತ್ತಿರುವ ಹಾಗೆ, ಋಗ್ವೇದ, ಯಜುರ್ವೇದ, ಅಥರ್ವವೇದ ಆ್ಯಂಡ್ ಸಾಮವೇದ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಮೊದಲನೆಯ ಅಂತ ಕೇಳಿದ್ದಾರೆ, ಹಾಗಾಗಿ ಋಗ್ವೇದ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು ಮತ್ತೊಮ್ಮೆ. ನಮ್ಮ ದಕ್ಷಿಣ ಕನ್ನಡದ ಯುವರಾಜ ಯಾರು ಸರ್, ಭವಿತ್ ಅವರಿಗೆ ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕ್ವಶನ್ ಪೇಪರನ್ನು ಕಳಿಸ್ಕೊಡಿ, ಆದರೆ ಹಿಂಗೆ ಕಳಿಸ್ಕೊಡ್ಬೇಡಿ, ಸ್ವಲ್ಪ ಚೆನ್ನಾಗಿರಲಿ ಕ್ವಶನ್ ಪೇಪರು ಆಯಿತಾ. ಇಂಗ್ಲೀಷ್ ಮೀಡಿಯಮ್ ಮಾತ್ರ ಭಾಳಷ್ಟು ಚೆನ್ನಾಗಿ ಫೋಟೋ ಹೊಡೆದಿದ್ದಾರೆ, ಕನ್ನಡ ಮೀಡಿಯಮ್ ಮಾತ್ರ ಹೆಂಗೆಂಗೋ ಇಟ್ಕೊಂಡು ಬೇಕೋ ಬೇಡೋ ಅಂತ ಫೋಟೋ ಹೊಡೆದಿದ್ದಾರೆ. ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಮ್ಯಾನ್, ಗಾಡ್ ಬ್ಲೆಸ್ ಯು. ದೇವ್ರು ಚೆನ್ನಾಗಿಟ್ಟಿರಲಿ, ಮಾಡೋ ಕೆಲಸ ಸ್ವಲ್ಪ ಚೆನ್ನಾಗಿರಲಿ ಅಂತ. ಓದ್ತಾ ಇದ್ದೀರಾ, ಸ್ವಲ್ಪ ಚೆನ್ನಾಗಿ ಓದಿಬಿಟ್ರೆ ರ್ಯಾಂಕ್ ಸ್ಟೂಡೆಂಟ್ ಆಗ್ತೀರಾ. ಸುಮ್ಮನೆ ಓದ್ತಾ ಇದ್ದರೆ ಅದೇ 35 ಅಂಕಗಳಾಗ್ತವೆ ಲಾಸ್ಟಿಗೆ, ಜಸ್ಟ್ ಪಾಸ್, ಹೌದಲ್ವ. ಓದೋದ್ರಲ್ಲಿಯೇ ಸ್ವಲ್ಪ ಚೆನ್ನಾಗಿರಬೇಕು, ಪ್ರೀತಿ ಮಾಡೋದ್ರಲ್ಲಿಯೇ ಸ್ವಲ್ಪ ಜಾಸ್ತಿ ಡೀಪಾಗಿ ಪ್ರೀತಿ ಮಾಡಬೇಕು ತಂದೆ ತಾಯಿಗಳನ್ನು. ಧನ್ಯವಾದಗಳು. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸೋದನ್ನು ಮರಿಬೇಡಿ. ನಮ್ಮ ಮೇಲ್ ಐಡಿ ALLINOIN1PDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.